ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಮೈಸೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. 2 ಗಂಟೆಯ ಬಳಿಕ ಎಲ್ಲ ಅಂಗಡಿಗಳು ಬಂದಾಗಿದ್ದು ರಸ್ತೆಗಳಲ್ಲೂ ವಾಹನ ಸಂಚಾರ ವಿರಳವಾಗಿದೆ. ಇನ್ನು ಹೋಟೆಲ್ನಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದ್ದು ಅಗತ್ಯಕ್ಕೆ ತಕ್ಕಂತೆ ಬಸ್ಗಳ ಓಡಾಟಕ್ಕೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಅನಗತ್ಯವಾಗಿ ರಸ್ತೆಗೆ ಇಳಿದರೆ ಪೊಲೀಸರು ಕ್ರಮ ಕೈಗೊಳ್ಳಲಿದ್ದು ಕೊರೋನಾ ಹರಡದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಶಾಲಾ ಕಾಲೇಜುಗಳನ್ನು ಆರಂಭಿಸುವುದಾಗಿ ಹೇಳಿರುವುದು ಸ್ವಾಗತಾರ್ಹ ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕೊರೋನಾ ಹಿನ್ನೆಲೆಯಲ್ಲಿ ಇದುವರೆಗೂ ಆನ್ಲೈನ್ ಮೂಲಕ ಶಿಕ್ಷಣ ನೀಡಲಾಗ್ತಾ ಇತ್ತು. ಶಾಲೆಯಿಂದ ಮುನ್ನೆಚ್ಚರಿಕೆಯೊಂದಿಗೆ ಶಾಲಾ ಕಾಲೇಜು ಆರಂಭಿಸ್ತಾ ಇರೋದು ಸಂತಸವಾಗಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಹಿರಿಯ ಅಧಿಕಾರಿ ಹೆಚ್ಚಿನ ಜಾಗೃತಿ ವಹಿಸಬೇಕು ಅಂತ ಒತ್ತಾಯಿಸಿದರು. ರಾಜ್ಯದ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸ್ವಾಗತ. ಮುಖ್ಯಮಂತ್ರಿಗಳು ಸಹ ಮತ್ತು ಈಗ ಪ್ರಸ್ತುತ ಶಾಲಾ ಶಿಕ್ಷಣ ಸಚಿವರೆಲ್ಲರೂ ಸೇರಿ ಕೆಲವೆಲ್ಲ ಮುಂಜಾಗ್ರತಾ ಕಾರ್ಯಕ್ರಮಗಳು ತಗೊಂಡು ಶಾಲೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕೆಲವು ಮಕ್ಕಳು ಶಾಲೆಯಿಂದ ಹೊರಗಿದ್ದು ಈ ಕೋವಿಡ್ ಸಂದರ್ಭದಲ್ಲಿ ಪೋಷಕರಿಗೆ ಯಾವ ಆದಾಯವೂ ಕೂಡ ಇಲ್ಲದೆ ಭಾಳ ಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರು ಶಿಕ್ಷಣದಿಂದ ವಿಮುಖರಾಗ್ತಾಯಿದ್ರು ಮಕ್ಕಳು. ಬಿಕಾಸ್ ಭೌತಿಕವಾಗಿ ಅವರೆಲ್ಲೂ ಶಾಲೆಗಳಿಗೆ ಹೋಗದೆ ಬರೀ ಆನ್ಲೈನ್ ಅದು ಇದು ಅದರಲ್ಲಿ. ಸೊ ಹಾಗಾಗಿ ಇವತ್ತು ಸರ್ಕಾರ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀವಿ ಅಂತ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಹೇಳ್ತಾ ಇದ್ದೀವಿ. ಆದರೆ ಈ ಮುಂಜಾಗ್ರತಾ ಕಾರ್ಯಕ್ರಮಗಳು ಬರೀ ನಗರಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಬರೀ ನಗರಕ್ಕೆ ಸೀಮಿತ ಆಗಬಾರ್ದಿತ್ತು. ನಮ್ಮ ಹಳ್ಳಿಗಳಲ್ಲೂ ಕೂಡ ಶಾಲೆಗಳು, ಆವಾಗ ನಾನು ಶಿಕ್ಷಣ ಮಂತ್ರಿ ಇದ್ದಾಗ 42,000 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ನಾವು ಕಾಂಪೌಂಡ್ ಹಾಕಿ ನೀರು ಕೊಟ್ಟು ಶೌಚಾಲಯ ಕೊಟ್ಟಿದ್ದೀವಿ. ಈಗ ಅವೆಲ್ಲ ಕ್ಲೀನಾಗಿದ್ದಾವ ಇಲ್ವಾ? 1-1.5 ವರ್ಷದಿಂದ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ಅವೆಲ್ಲ ಕ್ಲೀನಾಗಿದ್ದರೆ ಒಳ್ಳೆಯದು ಶೌಚಾಲಯಗಳು. ಯಾಕಂದರೆ ಈ ಡಿಸೀಸ್ ಕೋವಿಡ್ ಇರೋದ್ರಿಂದ. ಸೊ ಹಾಗಾಗಿ ಗ್ರಾಮ ಪಂಚಾಯಿತಿ, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಇವೆಲ್ಲರಿಗೂ ಅವ್ರ ಜವಾಬ್ದಾರಿ ಇದೆ. ಇವತ್ತು ಕಾರ್ಪೊರೇಷನ್ ಕಮಿಷನರ್ ಜವಾಬ್ದಾರಿ ಇದೆ, ಮೂಡ ಏರಿಯಾಗಳಲ್ಲಿ ಮೂಡ ಕಮಿಷನರ್ ಜವಾಬ್ದಾರಿ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ, ಓವರಾಲ್ ಸೂಪರ್ವಿಷನಲ್ಲಿ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇದೆ. ಸೊ ಹಾಗೆ ಇವರೆಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ, ಜತನದಿಂದ, ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗುತ್ತೆ. ಯಾರು ಸ್ವಲ್ಪನೂ ಕೂಡ ಇದನ್ನು ನಾವು ಲಘುವಾಗಿ ಕಾಣಲಿಕ್ಕಾಗಲ್ಲ. ಯಾಕೆಂದರೆ ಮಕ್ಕಳ ವಿಚಾರ, ಯಾಕೆ 3ನೇ ಅಲೆ ಮಕ್ಕಳ ಮೇಲೆ ಬರ್ತದೆ ಅಂತಕ್ಕಂಥದ್ದು ಹೆಚ್ಚಿದೆ ಇರಲಿ. ಸೊ ಒಂದು ಟ್ರಯಲ್ಲು ಕೂಡ ಆದಂಗೆ ಆಗುತ್ತೆ, ಮಕ್ಕಳು ಕೂಡ ಸ್ವಲ್ಪ ಹೊರಗಡೆ ಬಂದಂಗೆ ಆಗ್ತದೆ, ಸೈಕಲಾಜಿಕಲ್ ಆಗಿ ಮಕ್ಕಳು ಮಿಕ್ಸ್ ಆಗ್ತವೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸುತ್ತಾ ಇರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ಅವರು, ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೊರೋನಾ ಪಾಸಿಟಿವಿಟಿ ದರ ಕಡಿಮೆಯಾಗಿದೆ. ವೀಕೆಂಡ್ ಕರ್ಫ್ಯೂ ಜಾರಿಯಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆಯಾಗ್ತಿದೆ. ರಾಜ್ಯದ ಗಡಿ ಭಾಗಗಳಲ್ಲಿ ಬಿಗಿ ಕ್ರಮ ಕೈಗೊಳ್ಳಬೇಕು, ಗಡಿಗಳನ್ನು ಬಂದ್ ಮಾಡಿ ವೀಕೆಂಡ್ ಕರ್ಫ್ಯೂ ರದ್ದು ಮಾಡಬೇಕು ಅಂತ ಆಗ್ರಹಿಸಿದರು. ಇನ್ನು ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದ ಆಚರಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಬಾರಿಯ ದಸರಾ ಮಹೋತ್ಸವ ಸರಳ ಹಾಗೂ ಸಾಂಪ್ರದಾಯಿಕವಾಗಿರಬೇಕು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕವಾಗಿ ದಸರಾ ಆಚರಣೆ ಆಗಬೇಕು ಎಂದರು. ಇನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗ ದಸರಾ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ಆಗ್ರಹಿಸಿದರು. ಮೈಸೂರಲ್ಲಿ ಕೂಡ ಈಗ ಕಡಿಮೆ ಆಗ್ತಾ ಇದೆ, ದಿ ಪಾಸಿಟಿವ್ ರೇಟ್ ಈಸ್ ಕಮಿಂಗ್ ಡೌನ್. ಸೊ ಅದರಿಂದ ವೀಕೆಂಡ್ ಕರ್ಫ್ಯೂನ್ ಯಾಕೆಂತಂದರೆ ಈಗಾಗಲೇ ಸಾಕಾಗಿ ಹೋಗಿದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಕಾಫಿ ಟೀ ಅಂಗಡಿಯವರು, ಕಡಲೆಕಾಯಿ ಅಂಗಡಿಯವರು, ಸೊಪ್ಪು ಮಾರೋರು, ತರಕಾರಿ ಸಾಕಾಗ್ಬಿಟ್ಟಿದ್ದಾರೆ. ಹಾಗಾಗಿ ಇದು ರೇಟ್ ಆಫ್ ಪಾಸಿಟಿವಿಟಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮೈಸೂರು ನಗರದಲ್ಲೂ ಕಡಿಮೆ ಇದೆ, ಜಿಲ್ಲೆಗಳಲ್ಲೂ ಕಡಿಮೆ ಇದೆ. ಸೊ ನಮ್ಮ ಜಿಲ್ಲೆನೇ ಹೊರತುಪಡಿಸ್ಬೇಕು ಇದಕ್ಕೆ.
ಭಾಳ ಇಂಪಾರ್ಟೆಂಟ್ ಅಂದರೆ ಕೇರಳ 90 ಕಿಲೋಮೀಟರ್ಸ್ ಇದೆ ಇಲ್ಲಿ. ಆ ಗಡಿನ ಬಂದ್ ಮಾಡಬೇಕು ನೀವು, ಅದು ಇಂಪಾರ್ಟೆಂಟು. ಅವೇನು ಮಾಡ್ತಾವ್ರೆ, ಒಂದು 2-3 ಡಿಪಾರ್ಟ್ಮೆಂಟ್ನವ್ರು ಸೇರ್ಕೊಂಡ್ಬಿಟ್ಟವ್ರೆ. ಅವರು ಕಾಸು ಇಸ್ಕೊಂಡು ಗಾಡಿಗಳು ಬಿಡ್ತಾರೆ ಕೇರಳದಿಂದ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಇವರಿಗೆಲ್ಲ ಬೆಳಗ್ಗೆ ಇದೇ ಕೆಲಸ ಆಗೋಗಿದ್ದು. ನಾವು ಇಲ್ಲಿ ಎಷ್ಟೇ ಬಂದೋಬಸ್ತ್ ಮಾಡಿ ಏನೇ ಲಿಗಾ ತೊಗೊಂಡ್ರು ಕೇರಳದಲ್ಲಿ ಜಾಸ್ತಿ ಇದೆ. ಅಲ್ಲಿ ಜನ ಹಿಂಗೆ ಒಳಗೆ ಬಿಟ್ಬಿಟ್ರೆ ನೀವು ಗಾಡಿಗಳನ್ನ, ಏನಾಗ್ತದೆ ಇಲ್ಲಿ? ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಯಾರು ಫಾರೆಸ್ಟ್ ಗಾರ್ಡೋ, ಆಮೇಲೆ ಆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ ಇನ್ಸ್ಪೆಕ್ಟ್ರು ಯಾರೋ ಮತ್ತೊಬ್ಬ, ಅವ್ರಿಗೆ ಏನು ಗೊತ್ತಾಗುತ್ತೆ? 2,000-3,000 ಇಟ್ಕೊಂಡು ಬಿಡ್ತಾವ್ರೆ. ಕಂಪ್ಲೇಂಟ್ಸು ಬರ್ತಾ ಇದ್ದಾವೆ ಅದು. ಆಮೇಲೆ ಈ ಕಡೆನೂ ಅಷ್ಟೇ, ಕೊಡಗಿನ ಬಾರ್ಡ್ರು, ನಮ್ಮದು ಇಲ್ಲಿ ವಿರಾಜಪೇಟೆ ಬಾರ್ಡ್ರು, ಯಾವುದು ನಮ್ಮ ಕೇರಳ ಬಾರ್ಡ್ರು, ಗುಡ್ಲುಪೇಟೆ, ಈ ಕಡೆಯಿಂದ ಸುಲ್ತಾನ್ ಬತ್ತೇರಿ ಆ ಕಡೆಯಿಂದ ಬರೋ ನೀವೆಲ್ಲ ನಮ್ಮ ಗಡಿಗಳು ಭದ್ರ ಆಗಬೇಕು ನಮಗೆ. ಸೊ ಈ ಗಡಿಗಳು ಭದ್ರ ಮಾಡದೆ ನಾವು ಇದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಯಾರೋ ಯಾವುದೋ ಸಣ್ಣ ಪುಟ್ಟ ಆಸೆಗೆ ಬಾಗಿಲು ತೆಗೆದು ಒಳಗೆ ಬಿಟ್ಬಿಟ್ರೆ ಏನಾಗುತ್ತೆ? ಹಾಗಾಗಿ ಗಡಿಗಳನ್ನು ಭದ್ರ ಮಾಡಿಕೊಂಡು ಎಲ್ಲ ರೀತಿ ನಾವು ಎಚ್ಚರಿಕೆ ತಗೊಂಡು, ಸೊ ಈಗ ಏನು ಕರ್ಫ್ಯೂ ಅಂತ ನಾವೇನಿದ್ದೀವಿ, ವೀಕೆಂಡ್ ಕರ್ಫ್ಯೂ, ದಯವಿಟ್ಟು ಅದನ್ನು ತೆಗೆಯೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಕೂಡ ಒತ್ತಾಯ ಮಾಡ್ತೀನಿ. ಅದನ್ನು ದಸರಾ ಅಂದರೆ ನಾವು ಶುರು ಆಗಬೇಕು ಈಗಲೇ. ದಸರಾ ಮಾತ್ರ ಇದೆಯಲ್ಲ, ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವೋ ಸ್ಮಾಲ್ ಸ್ಕೇಲಲ್ಲಿ ಮಾಡ್ತೀವೋ ಬೇರೆ. ಬಟ್ ದಸರಾ ಸಾಂಪ್ರದಾಯಿಕವಾಗಿ ಆಗಬೇಕದು. ಯಾಕೆಂದರೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಇವೆಲ್ಲ ದೇಶಕ್ಕೆ ಒಳ್ಳೆಯದಾಗಲಿ, ನಾಡು ಒಳ್ಳೆಯದಾಗಲಿ ಅಂತಕ್ಕಂಥ ಮಾಡ್ತಕ್ಕಂಥ ದಸರಾದ ಬಗ್ಗೆನೂ ಕೂಡ ನಾವು ಸುಮಾರು ಸರಿ ಒತ್ತಾಯ ಮಾಡಿದ್ದೀವಿ. ಮೊನ್ನೆನೂ ಕೂಡ ನಾನು ಹುಣಸೂರಿಗೆ ಇವ್ರು ಬಂದಾಗ ನಾನು ನೋಡಿ, ಮೊದಲು ದಸರಾ ಪ್ರಾಧಿಕಾರ ಮಾಡಿಸಿಯಪ್ಪ. ಏನೇನೋ ಪ್ರಾಧಿಕಾರಗಳಾಗ್ತವೆ, ಜಾತಿ ಸಂಘಟನೆಗಳು, ಆ ಜಾತಿಯ ಸಂಘಗಳಿಗೆ ದುಡ್ಡು ಏನೇನೋ ಕೊಡ್ತಾ ಇದ್ವಿ. ಇದು ಎಷ್ಟು ವರ್ಷದಿಂದ ಕೇಳ್ತಾ ಇದ್ವಿ ನಾವು, ದಸರಾ ಪ್ರಾಧಿಕಾರ ಆಗಬೇಕು. ಅವ್ರ ಪಾಡ್ಗೆ ವರ್ಷ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ ಅದನ್ನು. ಹಾಗೆ ದಸರಾ ಪ್ರಾಧಿಕಾರನೂ ಕೂಡ ತಾವು. ಇನ್ನು ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಕಾಮಗಾರಿ ಯೋಜನೆ ತಂದಿದ್ದು ನಾನು ಅಂತ ಹೇಳುತ್ತಿರುವ ಸಂಸದ ಪ್ರತಾಪ್ ಸಿಂಹಗೆ ತಿರುಗೇಟು ನೀಡಿದ ಅವರು, ಮೈಸೂರು ಬೆಂಗಳೂರು, ಬೆಂಗಳೂರು ಮಡಿಕೇರಿ, ಮಡಿಕೇರಿ ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಯೋಜನೆಗಳು ಅಂದಿನ ಯುಪಿಎ ಸರ್ಕಾರದ ಕೊಡುಗೆಗಳಾಗಿವೆ. ನೀವು ಎಂಪಿ ಆದ ನಂತರ ಈ ಯೋಜನೆ ಬಂದಿದ್ದಲ್ಲ. ನಾನು, ಧ್ರುವನಾರಾಯಣ್, ರಮ್ಯಾ ಎಂಪಿ ಆಗಿದ್ದಾಗ ಬಂದಂತಹ ಯೋಜನೆಗಳಿವು. ನೀವು ಹೇಳ್ತಾ ಇರೋದಲ್ಲ ಸುಳ್ಳು ಅಂತ ಟಾಂಗ್ ಕೊಟ್ರು. ಇನ್ನು ಉಂಡವಾಡಿ ಕುಡಿಯುವ ನೀರು ಯೋಜನೆ ಜಿಟಿ ದೇವೇಗೌಡರದ್ದಲ್ಲ, ಅದು ನಾನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ರೂಪುಗೊಂಡಂತಹ ಯೋಜನೆ. ಈ ಯೋಜನೆ ಅನುಷ್ಠಾನಕ್ಕೆ ಹಲವಾರು ಬಾರಿ ಸಭೆಯನ್ನ ಮಾಡಿದ್ದೇನೆ. ನಿಮಗೆ ಶಕ್ತಿ ಇದ್ರೆ ಹೊಸ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬನ್ನಿ ಅಂತ ಕಿಡಿಕಾರಿದ್ರು. ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಮಡಿಕೇರಿ, ಮಡಿಕೇರಿಯಿಂದ ಮಂಗಳೂರು, ಇವೆಲ್ಲ ಆ ಕಾಲದಲ್ಲಿ ತೀರ್ಮಾನ ತಗೊಂಡವು. ಅದಕ್ಕೋಸ್ಕರ DPR, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳಾಯಿತು, ಕೆಲಸ ಪ್ರಾರಂಭ ಆಯಿತು. ಸೊ ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ನಾನು ಮಾಡಿದೆ, ಇದನ್ನು ನಾನು ಕಡಿದೆ ಅಂತಂತೇಳಿ, ಈವನ್ ಲ್ಯಾಂಡ್ ಅಕ್ವಿಸಿಷನ್ಗೂ ಕೂಡ ಅವೆಲ್ಲ ಪ್ರಾರಂಭ ಆಯಿತು. ಎಲ್ಲ ಮುಗಿದು ಕೆಲಸ ಸ್ಟಾರ್ಟ್ ಆಗಿದ್ದಾವೆ ಈಗ. ಸೊ ಹಾಗಾಗಿ ಹಿಂದೆ ಸುಮಾರು 12 ವರ್ಷಗಳ ಹಿಂದೆ ಆಗಿದ್ದಂಥದ್ದನ್ನು ಈಗ ನಾನು ಮಾಡಿದೆ ಅಂತ ಪ್ರತಾಪ್ ಸಿಂಹ ಅವ್ರು ಹೇಳುವಂಥದ್ದು ಸರಿಯಲ್ಲ. ಸುಮ್ಮನೆ ಸುಳ್ಳೆ ಎಷ್ಟು ದಿವಸ ಹೇಳ್ತೀರಾ? ಹೇಳಬಾರ್ದು, ಸುಳ್ಳು ಹೇಳಬಾರ್ದು. ಇದು ಪ್ರತಾಪ್ ಸಿಂಹ ಅವ್ರ ಕೆಲಸ ಅಲ್ಲ, ಇದು ಅವ್ರ ಸಾಧನೆ ಅಲ್ಲ. ಇದು ಅವ್ರ ಸಾಧನೆ. ಇದೇನಿದ್ರು ಹಿಂದಿನ UPA ಸರ್ಕಾರದ ಸಾಧನೆ, ಆವತ್ತಿದ್ದಂಥ MPಗಳ ಸಾಧನೆ, ಆವತ್ತಿದ್ದಂಥ ಮಂತ್ರಿಗಳ ಸಾಧನೆ, ಲೀಡಾಗಿ ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, ಮಹದೇವಪ್ಪ PWD ಮಂತ್ರಿಯಾಗಿ. ಸೊ ಇವ್ರದ್ದೆಲ್ಲ ಕೆಲಸಗಳಿದ್ದಾವೆ. ಹಾಗಾಗಿ ನೀವು ಹೊಸದಾಗಿ ತಂದು ಏನಾದ್ರು ಮಾಡಿ ಅದನ್ನು. ಈಗ ಒಂದು ಪ್ರಾಜೆಕ್ಟ್ ಅದು ಅಡ್ಮಿನಿಸ್ಟ್ರೇಟಿವ್ ಆಗಿ, ಫಿನಾನ್ಷಿಯಲ್ ಆಗಿ, ಟೆಕ್ನಿಕಲ್ ಆಗಿ ಅಪ್ರೂವಲ್ ಎಲ್ಲ ಸಿಕ್ಕಿದ ಮೇಲೆ ಅದು ಯಾವ ಸರ್ಕಾರ ಇತ್ತು ಅದಕ್ಕೆ ಇದು ಹೋಗುತ್ತೆ. ಅದು ಕೆಲಸ ಪ್ರಾರಂಭಗಳಾಗೋಗಿದ್ದಾವೆ. ಈಗ ಹೊಸದಾಗಿ ತೊಗೊಂಬನ್ನಿ ತಾವೇನಾದರೂ ನೀವೇನು ತೊಗೊಂಬಂದಿರಿ ಅದು ಕರೆಕ್ಟಾಗಿ ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಏನು ತೊಗೊಂಬಂದಿದ್ರಿ ಹೇಳಿ. ಈಗ ಸೊ ಇದು ಒಂದು ಕಡೆ ಆದರೆ, ಈಗ ನೋಡಿ ನಾನು ನಾನು MP ಇದ್ದಂಥ ಸಂದರ್ಭದಲ್ಲಿ ಆಗಿರೋವಂಥವು
ನೀವು MP ಆದಮೇಲೆಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ, ನಾನು ಧ್ರುವನಾರಾಯಣ, ರಮ್ಯಾ, ನಾವುಗಳಿದ್ದಂಥ ಸಂದರ್ಭದಲ್ಲಿ ಆಗಿರೋವಂಥದ್ದು. ಅದ್ರ ಜೊತೆಗೆ ನಮ್ಮ ಈ GT ದೇವೇಗೌಡರು ಬೇರೆ ಉಂಡುವಾಡಿದ ನಾನು ತಗೊಂಬಂದೆ ಅಂತ. ವೇರ್ ಆರ್ ಯು ಮಿಸ್ಟರ್ ದೇವೇಗೌಡ? ನೀವಲ್ಲರಿ ಇದು. ಇಲ್ಲೇ ಎಷ್ಟೋ ಜನ ನಮ್ಮ ಸ್ನೇಹಿತರಿದ್ದಾರೆ, ಉಂಡುವಾಡಿಗೆ 3-4 ಸರಿ ಕರ್ಕೊಂಡು ಹೋಗಿದ್ದೀನಿ ನಿಮ್ಮ ವ್ಯಾನ್ ಮಾಡಿಕೊಂಡು. ಹಾಂ ಆಯಿತಾ. ಆಮೇಲಿಂದ ಇಲ್ಲಿ ವಾಟರ್ ಸಪ್ಲೈನಲ್ಲಿ ನೀವು ಮೇಗಳಾಪುರ ರಿಜಿನೇಟ್ ಮಾಡಿಸ್ತವ್ ನಾನು. ಹೊಂಗನಹಳ್ಳಿದು ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗಲೇ ಎಷ್ಟು ಮದ್ರಾಸ್ ಗೌರ್ಮೆಂಟ್ನ ಧಿಕ್ಕರಿಸಿ ನಾವು JCBಗಳು ತೊಗೊಂಡು ಕೆಲಸ ಶುರು ಮಾಡಿಸ್ತಾ ಹೋಗ್ತೀನಿ ದಿವಸ. ಆಮೇಲೆ ಬೆಳಗೊಳ, ಉಂಡುವಾಡಿದೇನು ಎಲಿಮಿನೇಷನಲ್ಲಿ ಬರಬೇಕು ನೀರು ಅದು ಅಂತಕ್ಕಂಥದ್ದನ್ನು. ಇನ್ನು ಕೊರೋನಾ ಸೋಂಕು ಹೆಚ್ಚಾಗಲು ರಾಜಕಾರಣಿಗಳೇ ಕಾರಣರಾಗುತ್ತಾರೆ. ಎಲ್ಲ ರಾಜಕೀಯ ಸಭೆ ಸಮಾರಂಭ ಮೆರವಣಿಗೆಗಳನ್ನು ಸ್ಥಗಿತಗೊಳಿಸಿ ಕೋವಿಡ್ ಹೆಚ್ಚಾಗಿ ಹರಡಲು ಇದೇ ಪ್ರಮುಖವಾದ ಕಾರಣವಾಗಿದೆ. ರಾಜಕೀಯ ಪಕ್ಷಗಳು ಗುಂಪು ಗುಂಪಾಗಿ ಸೇರುವ ಕಾರ್ಯಕ್ರಮಗಳನ್ನು ಬಿಡಬೇಕು. ವೀಕೆಂಡ್ ಕರ್ಫ್ಯೂನ ಅಗತ್ಯವಿಲ್ಲ. ವೀಕೆಂಡ್ ಕರ್ಫ್ಯೂನಿಂದ ಕೊರೋನಾ ಕಂಟ್ರೋಲ್ ಆಗೋದಿಲ್ಲ. ಶಾಲಾ ಕಾಲೇಜುಗಳು ಆರಂಭವಾಗುವುದರಿಂದಲೂ ಕೋವಿಡ್ ಹರಡುವುದಿಲ್ಲ. ರಾಜಕೀಯ ಪಕ್ಷಗಳು ನಡೆಸುವ ಸಭೆ ಸಮಾರಂಭಗಳಿಂದಲೇ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಕಿಡಿಕಾರಿದ್ರು. ಅದೇ ನಾವು ಹೇಳೋದು, ಈ ರಾಜಕೀಯ ಸಭೆಗಳು ನಿಲ್ಲಿಸ್ರಿ ಸಾಕು. ಈ ರಾಜಕೀಯ ಸಭೆಗಳಿಂದನೇ ತಾನೇ ಈ ಕೋವಿಡ್ ಜಾಸ್ತಿ ಆಗಿದ್ದು ಇಡೀ ದೇಶದಲ್ಲಿಲ್ಲ. ಚುನಾವಣೆಗಳು, ರಾಜಕೀಯ ಸಭೆಗಳು, ಅದಾದಮೇಲೆ ಮೆರವಣಿಗೆಗಳು. ಈ ಮೊನ್ನೆ ಆಯ್ತಪ್ಪ ಮೆರವಣಿಗೆ, ಏನು ಮಾಡ್ತೀರ ತಗೊಂಡು ಹೇಳಪ್ಪ. ಶಾಲೆ ತೆಗೆಯೋದ್ರಿಂದ ಕೋವಿಡ್ ಜಾಸ್ತಿ ಆಗಲ್ಲ. ನೈಟ್ ಕರ್ಫ್ಯೂ ಹಾಕೋದ್ರಿಂದ ವೀಕೆಂಡ್ ಕರ್ಫ್ಯೂ ಹಾಕೋದ್ರಿಂದ ಏನೂ ಆಗಲ್ಲ. ನಮ್ಮ ಈ ರಾಜಕೀಯ ಸಭೆಗಳು ನಿಲ್ಲಿಸಿ ಮೊದಲು. ಆ ಮೇಲಾಟ ಯಾಕೆ ಇಷ್ಟು ಜನ ಸಾಯ್ತಾ ಇದ್ರು, ಅದು ನಿಲ್ಲಿಸ್ಬಿಟ್ರೆ ಎಲ್ಲ ಸರಿ ಆಗುತ್ತೆ. ನಾವು ರಾಜಕೀಯ ಸಭೆಗಳು, ಮೆರವಣಿಗೆಗಳು ಇವೆಲ್ಲ ನಿಲ್ಲಿಸಿದ್ರೆ ಸರಿ ಆಯ್ತು. ಸೇರ್ಕೊಂಡು ಅವನ ಕತೆ ರಾಮ, ವಿನಯ್ ಕುಲಕರ್ಣಿ, ಅದಕ್ಕೆ 8 ಜನ ರೀ ಕತೆ. ನಾವು ರಾಜಕೀಯಸ್ಥರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೆಳಚವಾಡಿ ಕೆರೆಯ ಏರಿ ಬಿರುಕು ಬಿಟ್ಟಿದ್ದು ಅಪಾರ ಪ್ರಮಾಣದ ನೀರು ಹೊರಗೆ ಹರಿಯುತ್ತಿದೆ. ಬೇಗೂರು ಹೋಬಳಿ ವ್ಯಾಪ್ತಿಗೆ ಸೇರಿದ ಬೆಳಚವಾಡಿ ಕೆರೆಯನ್ನ ಕಳೆದ 3 ವರ್ಷಗಳಿಂದ ಗಾಂಧಿ ಗ್ರಾಮ ಯೋಜನೆಯ ಮೂಲಕ ತುಂಬಿಸಲಾಗ್ತಾ ಇದೆ. ಈ ಕೆರೆ ತುಂಬಿದ ಬಳಿಕ ಕಮ್ಮರಹಳ್ಳಿ ಕೆರೆಗೆ ನೀರು ಹರಿಯುತ್ತಿದ್ದು, ಈ ಕೆರೆ ಏರಿಯಲ್ಲಿ ಬಿರುಕು ಬಿಟ್ಟು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇರೋದ್ರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಕೆರೆ ಏರಿ ಉಳಿದ ಪರಿಣಾಮ ಅಪಾರ ಪ್ರಮಾಣದ ರೈತರ ಬೆಳೆಗಳು ಸಹ ನೀರು ಪಾಲಾಗಿದ್ದು ನಷ್ಟ ಉಂಟಾಗಿದೆ. ಬೆಳಚವಾಡಿ ಕೆರೆ ಏರಿ ಒಡೆದು ಹೋದ ಸ್ಥಳಕ್ಕೆ ಗುಂಡ್ಲುಪೇಟೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂತಹ ಘಟನೆ ನಡೆದಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ರೈತರೊಂದಿಗೆ ಸಮಾಲೋಚನೆ ನಡೆಸಿದ ಶಾಸಕರು ತಜ್ಞರಿಂದ ಪರಿಶೀಲನೆ ನಡೆಸಲಾಗುವುದು, ಬೆಳೆ ನಾಶವಾಗಿರುವ ಬಗ್ಗೆ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳಿಗೆ ವರದಿ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು, ತಕ್ಷಣವೇ ಕೆರೆ ದುರಸ್ತಿ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅದಕ್ಕೆ ನೀವು ಕ್ರಮ ತಗೋಬೇಕು. JCB ಮತ್ತೆ ಟಿಪ್ಪರ್ 2 ಸೀಜ್ ಮಾಡಬೇಕು. ನೀವು ಯಾಕೆ ಮಾಡಿಲ್ಲ? ನೀವು ಬಂದಿಲ್ಲ ಪರಿಶೀಲನೆ ಮಾಡಕ. ಇವರೇ ಪರಿಶೀಲನೆ ಮಾಡಿದ್ರು ಸರ್. ಬಂದ್ರು ನಾವು ಅಲ್ಲಿ 2 ಟ್ರಿಪ್ಪನು ಏರಿ ಹೊಡೆಯೋನು ಎಲ್ಲಿಗ ಈ ಏರಿನ ಹಾಕ್ಬಿಟ್ಟು ಕೇಳಿದ್ರು. ನಮ್ಗೆ ಕೆರೆ ತೊಂದರೆ ಆಯ್ತು ಅಂದ್ಬಿಟ್ಟು ಗ್ರಾಮಸ್ಥರು ಗೌಡ್ರು ಇವತ್ತು ಕೆರೆ ಹೋಗ್ಬಿಡ್ತು ಅಂತಂದ್ರೆ ಸಾವಿರಾರು ಜನವಿ ಮೊನ್ಫಲ್ ಆಗ್ತಾರೆ. ಇವತ್ತೆಲ್ಲವಿ ಮಾಡ್ಬೇಕು ಅಂತಂದಿದ್ರ ಆವಾಗ್ಲೇ ಮಾಡಿ ಇದನ್ನ ಬಿಗಿ ಮಾಡಿದ್ರೆ ಏನು ತೊಂದರೆ ಆಯ್ತಿರ್ಲಿಲ್ಲ. ಇವತ್ತು ಬಹಳ ಕಷ್ಟ ಅದ ರೈತನ್ಗ. ಆದಷ್ಟು ನೀರು ಹೋದ್ಮೇಲೆ ಗಮನ ಕೊಟ್ಟು ಸರ್ಕಾರ ಇಂಜಿನಿಯರ್ ತಹಸೀಲ್ದಾರ್ ಮುಖಾಂತರ ಬಂದು ಇದನ್ನ ಕೆರೆನ ರೆಡಿ ಮಾಡಿ ಹಿಂದ್ಗುಂಟನ ಸಾವಿರಾರು ಜನ ಕೋಟಿ ಜನ ಬದುಕಿಸ್ಬೇಕು. ಯಾರೇ ಹೇಳಿದ್ರು ಕ್ರಮನ ಇಂಜಿನಿಯರ್ಗಳು ಯಾರು ತಗೊಂಡಿಲ್ಲ. ಇದನ್ನ ಆವಾಗ ಹಿಂದೆಂಡನೆ ಮಾಡಿದ್ರೆ ಇದನ್ನ ಇಷ್ಟು ಅನಾಹುತ ಆಯ್ತಿರ್ಲಿಲ್ಲ. ಸಾವಿರಾರು ಎಕರೆ ಬೆಳೆದಿರೋ ರೈತ ಇವತ್ತು ಬೆಳಿಬೇಕು ಅಂದ್ರೂ ಅಷ್ಟೇ ಕಷ್ಟ ಅದ. ಇವತ್ತು
ಏನ ಸುಲಭಲ್ಲ ಇವತ್ತು ರೈತ ಇಂಚಿಂಚಿಗೂ ಬೆವರು ಸುರಿಸಿ ಇವತ್ತು ರೈತ ಸಂಪಾದನೆ ಮಾಡ್ಬೇಕು ಅಂದ್ರ ಯಾತ್ರ ಸಂಪಾದನೆ ಮಾಡಕತ್ತ ಇವತ್ತು ಇವಾಗ 3 ವರ್ಷದಿಂದ ತುಂಬ್ತಾ ಇತ್ತು ಇಲ್ಲ ಅದು ಜಾಸ್ತಿ ಆದಾಗ ಒಳಗಡೆನೆ ಅದು ಹೋಯ್ತಾ ಇತ್ತು. ಬೆಳ್ಚವಾಡಿ ಕೆರೆಗೆ 2 ವರ್ಷನೂ ನೀರು ತುಂಬಿ ಮುಂದಕ್ಕೆ ನೀರು ಹೋಗ್ತಿದ್ದಂಥದ್ದು. ಸುಮಾರು ಈ ಭಾಗದಲ್ಲಿ ಒಂದು 12 ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆ ಅಡಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಸೇರಿರುವಂಥ ಯೋಜನೆಯಲ್ಲಿ ಬೆಳ್ಚವಾಡಿ ಕೆರೆಗೆ ನೀರು ಬಂದು ಮುಂದಕ್ಕೆ ಹೋಗುವಂಥದ್ದು, ಕಮರಳ್ಳಿ ಕೆರೆಗೆಲ್ಲ ನೀರು ಹೋಗುವಂಥದ್ದು ಇದ್ದಂಥದ್ದು. ಕಳೆದ ಬಾರಿನೂ ಕೆಲವು ಕಡೆ ಇದೇ ಥರ ಸಮಸ್ಯೆ ಬಂತು ಬೆಳ್ಚವಾಡಿಯಲ್ಲೇ. ಅವಾಗ ಇಮಿಡಿಯೇಟಾಗಿ ಬಂದು ಅಧಿಕಾರಿಗಳು ನಾವು ಹೇಳಿದ ಮೇಲೆ ಬಂದು ಏರಿ ರಿಪೇರಿ ಮಾಡುವಂಥದ್ದು ಮಾಡಿದ್ರು. ಈ ಬಾರಿ ಇದು ನಿನ್ನೆ ಕಾಣಿಸ್ಕೊಂಡಂಥದ್ದು. ನಿನ್ನೆ ಸಣ್ಣದಾಗಿ ಒಂದು ನೀರು ಜನುಕುವಂಥದ್ದು ಪ್ರಾರಂಭ ಆಗದಂಥದ್ದು ಕಾಲಕ್ರಮೇಣ ಹಂಗೆ ಜಾಸ್ತಿ ಆಗ್ತಾ ಹೋಗಿ ಇವತ್ತು ಬೆಳಗಿನ ಜಾವ ಒಡೆದೋಗಿದೆ, ಕೆರೆ ಏರಿ ಒಡೆದೋಗಿರುವಂಥದ್ದಾಗಿದೆ. ನಾನು ಈಗಾಗಲೇ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಕೆರೆ ಇದು ಜಿಲ್ಲಾ ಪಂಚಾಯತಿ ಇಂಜಿನಿಯರಿಂಗ್ ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವರು ಈಗ ಬರ್ತಾ ಇದ್ದಾರೆ, ಅವರೆಲ್ಲ ಬೆಂಗಳೂರಲ್ಲಿದ್ದೀವಿ, ಹಿಂಗೆ ಹೊರಟಿದ್ದೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಬರ್ತಾ ಇದ್ದಾರೆ. ಈಗ ಬರ್ತಿದ್ದಂಗೆ ನೀರು ಖಾಲಿ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ, ಇಮಿಡಿಯೇಟಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾವು ಹೇಳಿದ್ವಿ ಅವರಿಗೆ. ಅದು ಎಲ್ಲಿಂದ ನಾನು ಹೊಂದಾಣಿಕೆ ಮಾಡೋಣ, ಮೊದಲು ಕೆಲಸ ಪ್ರಾರಂಭ ಮಾಡಬೇಕು, ಕೆಲಸ ಆಗಬೇಕು. ಇಲ್ಲಿ ಏನು ಕಾಡಿನಿಂದ ಹೊರಬಂದ ಗಿರಿಜನರ ಅಭಿವೃದ್ಧಿಗೆ ಸರ್ಕಾರ ಹಲವಾರು ನೆರವನ್ನ ನೀಡ್ತಾ ಇದ್ದು ಇವುಗಳು ಸದ್ಬಳಕೆಯಾಗಬೇಕು ಅಂತ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹೇಳಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಕಾಲೋನಿಯ ಗಿರಿಜನ ಆಶ್ರಮ ಶಾಲೆಯಲ್ಲಿ 57 ಗಿರಿಜನರಿಗೆ ಹಕ್ಕುಪತ್ರವನ್ನ ವಿತರಿಸಿ ಮಾತನಾಡಿದ ಅವರು, ಅರಣ್ಯದಿಂದ ಹೊರಬಂದ ಗಿರಿಜನರ ಅಭಿವೃದ್ಧಿಗೆ ಸರ್ಕಾರ ಎಲ್ಲಾ ರೀತಿಯ ನೆರವನ್ನ ನೀಡುತ್ತಾ ಇದೆ. ಸರ್ಕಾರ ನೀಡುತ್ತಿರುವ ಪೌಷ್ಟಿಕ ಆಹಾರವನ್ನ ಗಿರಿಜನರು ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪಗಳಿವೆ. ಇನ್ನು ಈವರೆಗೆ ಭೂಮಿಯನ್ನ ಉಳುಮೆ ಮಾಡ್ತಿದ್ರು ಹಕ್ಕುಪತ್ರ ದೊರೆಯದ ಪರಿಣಾಮ ಯಾವುದೇ ಅನುಕೂಲವಿರಲಿಲ್ಲ. ಈಗ ಹಕ್ಕುಪತ್ರಗಳನ್ನು ವಿತರಿಸುವ ಮೂಲಕ ಹೆಚ್ಚಿನ ಅನುಕೂಲ ಮಾಡಿಕೊಡಲಾಗ್ತಿದೆ. ಇವುಗಳನ್ನ ಗಿರಿಜನರು ಸದ್ಬಳಕೆ ಮಾಡಿಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಮನವಿ ಮಾಡಿದ್ರು. ಅಂತವ್ರನ್ನ ಗುರುತು ಮಾಡಿಕೊಡ್ಬೇಕು ಅಂತೇಳಿ 150 ಮನೆಗಳು ಬಂದಿರುವಂಥದ್ದು. ಅದರಲ್ಲಿ ನಿಮ್ಮ ಕಾಲೋನಿಗೆ ಇವತ್ತು 9 ಮನೆಗಳು ಕೊಡ್ತಿರುವಂಥದ್ದಾಗಿದೆ. ಈ ಥರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರದ ವತಿಯಿಂದ ನಿಮ್ಮಗಳಿಗೆ ತಲುಪಿಸುವಂಥದ್ದು ಮಾಡ್ತಾ ಇದೆ. ನಿಮ್ಮ ಏಳಿಗೆಗೋಸ್ಕರ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಇಷ್ಟೆಲ್ಲ ಒಂದು ಯೋಜನೆಗಳನ್ನ ತಂದು ಕಾರ್ಯಕ್ರಮಗಳನ್ನ ನೀಡುವಂಥದ್ದಾಗಿದೆ. ಇವತ್ತು ವಿಶೇಷವಾದಂಥ ದಿನ, ನಿಮ್ಮಗಳಿಗೆ ನಿಮ್ಮ ಭೂಮಿಯ ಹಕ್ಕನ್ನು ಕೊಡುವಂಥ ದಿನ. ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ಅರಣ್ಯ ಅಧಿಕಾರಿಗಳಿರ್ಬೋದು, ಎಲ್ಲರೂ ಭಾಳಷ್ಟು ಶ್ರಮವಹಿಸಿ, ನಮ್ಮ ಟ್ರೈಬಲ್ ಇಲಾಖೆಯ ಅಧಿಕಾರಿಗಳಿರ್ಬೋದು, ಎಲ್ಲರೂ ಶ್ರಮವಹಿಸಿ ಇವತ್ತು ನಿಮಗೆ ನಿಮ್ಮ ಹಕ್ಕುಪತ್ರವನ್ನು ಕೊಡೋ ವಿಚಾರದಲ್ಲಿ ತಮ್ಮ ಜಾಗರೂಕತೆಯಿಂದ ಅವರು ಇವತ್ತು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಭಾಳಷ್ಟು ವರ್ಷಗಳಿಂದ ಇದ್ದಂಥ ಬಾಕಿ ಇದ್ದಂಥ ಒಂದು ಯೋಜನೆಯನ್ನು ಇವತ್ತು ನಿಮಗೆ ಕೈ ಕೊಡ್ತಿರುವಂಥದ್ದು ನೀವೆಲ್ಲ ನೆನೆಸ್ಕೊಳ್ಳುವಂಥದ್ದು. ಹಾಗಾಗಿ ನಮ್ಮ ಮಂತ್ರಿಗಳು ಬಂದು ಅವರು ಇವತ್ತು ನಮ್ಮ ಗುಂಡ್ಲುಪೇಟೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಆದಿವಾಸಿಗಳಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡಬೇಕು ಅಂತಂದಾಗ ಖುಷಿಯಿಂದ ಬಂದು ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಧನ್ಯವಾದಗಳನ್ನ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಕನಸಿನ ಕೂಸು ಇಂದು ಅನಾಥವಾಗಿದ್ದು ಸುಮಾರು 9 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೈಟೆಕ್ ಬಸ್ ನಿಲ್ದಾಣ ಸಾರ್ವಜನಿಕರ ಬಳಕೆಗೆ ಬಾರದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ಬೃಹತ್ ಬಸ್ ನಿಲ್ದಾಣವೆಂತಲೇ ಖ್ಯಾತಿ ಪಡೆದ ನಂಜನಗೂಡು ಹೈಟೆಕ್ ಬಸ್ ನಿಲ್ದಾಣ ಈಗ ಪ್ರಯಾಣಿಕರಿಲ್ಲದೆ ಬೇಕು ಎನ್ನುತ್ತಿದ್ದು, ಬಸ್ ನಿಲ್ದಾಣ ಉದ್ಘಾಟನೆಯಾಗಿ 4 ವರ್ಷ ಕಳೆದರೂ ಬಳಕೆಗೆ ಬಾರದೆ ಅನಾಥವಾದಂತೆ ಕಾಣಿಸುತ್ತದೆ. ಈ ಹಿಂದೆ ಇದ್ದ ಹಳೆಯ ಬಸ್ ನಿಲ್ದಾಣದ ಬಳಿಯೇ ಪ್ರಯಾಣಿಕರನ್ನ ಹತ್ತಿಸುವ ಹಾಗೂ ಇಳಿಸುವ ಕೆಲಸ ಮಾಡ್ತಾ ಇದ್ದು, ಪ್ರಯಾಣಿಕರ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣವಾದ ಹೈಟೆಕ್ ಬಸ್ ನಿಲ್ದಾಣ ಸದ್ಬಳಕೆಯಾಗಬೇಕಿದ್ದು, ಈ ವಿಚಾರದಲ್ಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮೌನ ಮುರಿಯಬೇಕಿದೆ. ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸರ್ಜರಿ ಮಾಡಿದ್ರೆ ಮಾತ್ರ ನೂತನ ಬಸ್ ನಿಲ್ದಾಣ ಸಾರ್ವಜನಿಕರ ಉಪಯೋಗಕ್ಕೆ ಬರಲಿದ್ದು, ಇನ್ನಾದರೂ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವರೇ ಎಂಬುದನ್ನು ಕಾದು ನೋಡಬೇಕಿದೆ.
ಪಟ್ಟಣದಲ್ಲಿ ಸುಮಾರು 9.5 ಕೋಟಿಯಷ್ಟು ಬೃಹತ್ ಅನುದಾನದಲ್ಲಿ ಒಂದು KSRTC ಸುಸಜ್ಜಿತವಾದ ಹೈಟೆಕ್ ಬಸ್ ನಿಲ್ದಾಣನ ಕಟ್ಟಿದ್ದಾರೆ. ಇದು ಮನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಉದ್ಘಾಟನೆ ಮಾಡಿದಂಥ ಬಸ್ ಸ್ಟ್ಯಾಂಡ್. ಅಂದ್ರೆ ನಮ್ದು ಬಹುಶಃ ಇದು 4 ವರ್ಷ ಮೇಲಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. 4 ವರ್ಷ ಉದ್ಘಾಟನೆ ಆಗ್ತವೆಂದರೂ ಸಹ ಇದು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಬಳಕೆ ಆಗ್ತದೆ. ಕಾರಣ ಇಷ್ಟೇ, ಅದು ಏನೋ ಈ ಜನರು ತುಂಬಾ ಬರ್ಲಿಕ್ಕೆ ಹಾಗೆ ತುಂಬಾ ಸಮಸ್ಯೆ ಆಗ್ತದೆ, ಹಾಗೆ ಜನರು ಇಲ್ಲಿ ಬರ್ತಾ ಇಲ್ಲ, ಅದನ್ನ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಅಧಿಕಾರಿಗಳಿಗೆ ಇಲ್ಲಿ ಬಸ್ ಸಂಚಾರ ಮಾಡಲಿಕ್ಕೆ ಇಚ್ಛಾಶಕ್ತಿ ಅವರಿಗೆ ಇಲ್ಲಿಂದ ಸರಿಯಾದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ. ಕಾರಣ ಸಾರ್ವಜನಿಕರು ಸಹ ಎಷ್ಟು ಸರಿ ಅದನ್ನ ತಮ್ಮ ಬೇಡಿಕೆ ಇಟ್ಟರೆ ನಮ್ಗೆ ಅಲ್ಲಿ ಬರ್ಲಿಕ್ಕೆ ಆಗ್ಲಿ ಬರಕ್ಕಾಗಲ್ಲ, ಎಲ್ಲ ಬಸ್ಗಳಿಗೆ ಬಂದು ಹೋಗ್ಬೇಕು ಅಂತ ಹಲವಾರು ಬಾರಿ ಹೇಳಿದರೆ ನಾವು ಸಹ ಅದನ್ನ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ವಿ. ಆದ್ರೆ ಅದಕ್ಕೆ ಯಾವುದೇ ಕಿಮ್ಮತ್ತಿದೆ. ಅಲ್ಲಿ ಈಗಾಗಲೇ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಶಿಥಿಲ ವ್ಯವಸ್ಥೆ ಆಗಿದೆ, ಅದು ಬಿದ್ದೋಗುತ್ತೆ ಅಂತ ಎಲ್ಲ ತಗಡಾಕ್ ಮುಚ್ಚಿಬಿಟ್ಟಾರೆ. ತಗಡಾಕ್ ಮುಚ್ಚಿದ್ರು ಸಹ ಎಲ್ಲಾ ಬಸ್ಗಳು ಅಲ್ಲೇ ಆಪರೇಟ್ ಮಾಡ್ತೀವಿ. ನಾನು ಇವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ, ಎಲ್ಲಾ ಬಸ್ಗಳು ಇಲ್ಲಿಂದ ಬಂದು ಆದ್ರೂ ಆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಇವ್ರು ಬೈಪಾಸ್ ಕಳಿಸಿದ್ರಿಂದ ನಿಜವಾಗ್ಲೂ ಸಾರ್ವಜನಿಕರು ಬರಲ್ಲ. ಅನುಕೂಲ ಏನೋ ಏನ್ ಮಾಡ್ತಾರೆ, ಅಲ್ಲೇ ಎದ್ದು ನಿಂತ್ಕೊಂಡು ಬಸ್ ಬರ್ತಾರೆ. ಇನ್ನು ಕೆಲವು ಸೀಟ್ ಬೇಕು ಅಂದ್ರೆ ಆ ಬಸ್ ಹತ್ಕೊಂಡು ಇಲ್ಲಿ ಬಂದು ಇಲ್ಲಿ ಇಳಿಸ್ಕೊಂಡು ಇಲ್ಲಿಂದ ಬಸ್ ಹೋಗ್ತಾರೆ. ಎಲ್ಲಾ ಬಸ್ಗಳನ್ನು ಇಲ್ಲಿ ಬಿಟ್ಟು ಅಲ್ಲಿ ಲಿಂಕ್ ಕೊಟ್ಟು ಹೋಗ್ಬೇಕು. ಆದ್ರೆ ಯಾವುದೇ ಬಸ್ಗಳು ಸುಧಾ ಅಲ್ಲಿ ನಿಂತ್ಕೋಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ. ಆದ್ರೂ ಸಹ ಇವರು ಉದ್ದೇಶಪೂರ್ವಕವಾಗಿ ಆ ಬಸ್ ಸ್ಟ್ಯಾಂಡ್ ನ ಉಳಿಸ್ಕೋಬೇಕು ಅಥವಾ ಇನ್ನೊಂದು ಬೇರೆ ಬೇರೆ ಕಾರಣದಗೋಸ್ಕರ ಅಧಿಕಾರಿಗಳು ಈ ರೀತಿಯಾದಂತಹ ಈ ಒಂದು ಬಸ್ ನಿಲ್ದಾಣನ ಸಾರ್ವಜನಿಕರಿಗೆ ಅವಕಾಶನ ಕಲ್ಪಿಸಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೆ, ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಳೋದ ದೂರದೃಷ್ಟಿ ಯಾರಿಗೂ ಇಲ್ಲ. ಇವಾಗ ಮತ್ತೆ ಇಡೀ ಕಮರ್ಷಿಯಲ್ ಏನು ವಾಣಿಜ್ಯ ವ್ಯವಹಾರಗಳಿಗೂ ಸಾಕಷ್ಟು ಅನುಕೂಲಗಳಾಗ್ತವೆ. ಅಲ್ಲೂ ಅಂಗಡಿಗಳು ಸರಿಯಾದ ರೀತಿಯಲ್ಲಿ ಇಲ್ಲ, ಇಲ್ಲೂ ಇಲ್ಲ. ದೊಡ್ಡ ದೊಡ್ಡ ಮಳಿಗೆಗಳು ಕಟ್ಟಿದ್ದಾರೆ, ಹೋಟೆಲ್ ಕಟ್ಟಿದ್ದಾರೆ. ಇದೆಲ್ಲ ಸಾರ್ವಜನಿಕ ತೆರಿಗೆ ಮಾಡಿದ ನಷ್ಟ ಅಲ್ವಾ? ಇವರಿಗೆ ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸಿ ಗೊತ್ತೇನೋ ಪ್ರಧಾನ ಸಾರಿಗೆ ಇಲಾಖೆಯವರಿಂದ ಪತ್ರ ಬಂದಿದೆ ನಮಗೆ, ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಅಂತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ನೀಡಬೇಕು ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ ಕೆಎಸ್ ಶಿವರಾಮು ಒತ್ತಾಯಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ಯುಜಿಸಿ ನಿಯಮಗಳನ್ನು ಉಲ್ಲಂಘಿಸಿ 28 ಶೈಕ್ಷಣಿಕ ವಿಭಾಗಗಳಿಗೆ ಗುತ್ತಿಗೆ ಕರಾರು ಆಧಾರದಲ್ಲಿ ಅನಾವಶ್ಯಕವಾಗಿ ಉಪನ್ಯಾಸಕರ ನೇಮಕಾತಿಯನ್ನ ಮಾಡಿಕೊಡಲಾಗುತ್ತಿದೆ. ಎಲ್ಲಾ ನೇಮಕಾತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿವಿ ಕಾಯ್ದೆ ಹಾಗೂ ಯುಜಿಸಿ ನಿಯಮಾವಳಿ 2018 ಮತ್ತು ರಿಸರ್ವೇಷನ್ ಪಾಲಿಸಿಗಳ ಉಲ್ಲಂಘನೆಯಾಗಿರುತ್ತೆ. ಆದೇಶಗಳನ್ನು ತಿರುಚುವಂತಹ ಮೂಲಕ ರಾಜ್ಯಪಾಲರ ಆದೇಶವನ್ನು ಧಿಕ್ಕರಿಸಲಾಗಿದೆ. ಉನ್ನತ ಶಿಕ್ಷಣ ಸಚಿವರು ನನ್ನ ಸಂಬಂಧಿಕರು, ಉನ್ನತ ಶಿಕ್ಷಣ ಸಚಿವರು ನನ್ನ ಜೇಬಿನಲ್ಲಿದ್ದಾರೆ ಅಂತ ಮುಕ್ತ ವಿವಿಯ ಉಪಕುಲಪತಿ ಹೇಳಿಕೊಂಡು ತಿರುಗಾಡ್ತಿದ್ದಾರೆ. ಮುಕ್ತ ವಿವಿಯಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಅಂತ ಆಗ್ರಹಿಸಿದರು. ತಿರ್ಚಿರುವಂಥದ್ದು ಎಲ್ಲ ಬೋರ್ಡ್ ಮೆಂಬರ್ಗಳನ್ನ, ಅಧಿಕಾರಿಗಳನ್ನ ದಿಕ್ತಪ್ಪಿಸಿ ರಾಜ್ಯಪಾಲರ ಆದೇಶವನ್ನು ತಿರುಚಿ ಪದವಿ ಪ್ರಮಾಣ ಪತ್ರಗಳನ್ನು ನೀಡೋಕ್ಕೆ ಅನುಮತಿಯನ್ನು ತಗೊಂಡಿರುವಂಥದ್ದು ಬೋರ್ಡಲ್ಲಿ ಭಾಳ ಗುರುತರವಾದಂಥ ಕ್ರಿಮಿನಲ್ ಅಫೆನ್ಸ್. ಯಾಕೆಂದರೆ ಗವರ್ನರ್ ಆದೇಶವನ್ನು ತಿರ್ಚಿರುವಂಥದ್ದು ಭಾಳ ದೊಡ್ಡ ಇದು ಕ್ರಿಮಿನಲ್ ಅಫೆನ್ಸ್. ಇದು ಸಂಬಂಧಪಟ್ಟಾಗ ನಾನು ಗವರ್ನರ್ ಕೂಡ ನಾನು ಪತ್ರ ಬರೀತಾ ಇದ್ದೀನಿ. ನಾಳೆ ಪತ್ರ ಬರೆದು ಅವ್ರ ಗಮನಕ್ಕೆ ಕೂಡ ಇದನ್ನ ತರ್ತಾ ಇದ್ದೀನಿ. ಇದನ್ನ ಈ ಕೂಡಲೇ ಯಾರ್ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಇಲ್ಲಾಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ. ಆಮೇಲೆ ನಾವು ವೈಯಕ್ತಿಕವಾಗಿ ಯಾರನ್ನೂ ಆರೋಪ ಮಾಡ್ತಾ ಇಲ್ಲ. ಇಲ್ಲಿ ನಮಗೆ ವಿಶ್ವವಿದ್ಯಾನಿಲಯ ಉಳಿಬೇಕನ್ನೋ ಒಂದೇ ಕಾಳಜಿ ನಮಗಿರುವಂಥದ್ದು. ಯಾಕೆಂದರೆ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ, ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇದೊಂದೇ ವಿಶ್ವವಿದ್ಯಾನಿಲಯ ಡಿಸ್ಟೆನ್ಸ್ ಎಜುಕೇಷನ್ ಇರುವಂಥದ್ದು. ಇಂಥ ವಿಷಯವನ್ನು ಮುಳುಗಿಸುವಂಥ ಕೆಲಸ ಆಗ್ತಾಯಿದೆ. ಇದೇನೋ ಒಂಥರ ಈ ಶೈಕ್ಷಣಿಕ ದಂಧೆ ಅಲ್ಲಿ ನಡೀತಾ ಇರೋದು. ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಏನು ನಡೀತಾ ಇದೆ ಅಂದರೆ ಶೈಕ್ಷಣಿಕ ದಂಧೆ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಮೇಲೆ ಕಾನೂನು ಕ್ರಮ ತೊಗೊಳ್ಳಿ. ಅವರೇ ಹೇಳಿದರು, ನಾನು ಬಹಿರಂಗ ಚರ್ಚೆಗೂ ಕರೆದೆ, ಅವ್ರು ನನ್ನ ಬಂದು ಮಾತಾಡಲಿ ಅಂತ ಅಂದರು. ಮಾನ್ಯ ಕುಲಪತಿಗಳಾದ ವಿದ್ಯಾಶಂಕರ್ ಜಿ ಅವರು ನನಗೆ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಮುಂದೆನೇ ಅವ್ರು ಹೇಳಿದರು, ಬಂದು ಮಾತಾಡಿ ನನ್ನ ಹತ್ರ ಅಂತೇಳಿ. ನಾನು ಅದಕ್ಕೆ ಹೇಳಿದೆ, ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ ಸ್ವಾಮಿ, ನಿಮ್ಮ ಆಫೀಸ್ಗೆ ಡೇಟು ಮತ್ತು ಯಾವ ಟೈಮಿಗೆ ಬರಬೇಕು ಹೇಳಿ, ಅಥವಾ ನೀವೇ ಪತ್ರಕರ್ತರ ಭವನಕ್ಕೆ ಬನ್ನಿ, ನೀವು ದಾಖಲೆ ಸಮೇತ ಬನ್ನಿ, ನಾನು ದಾಖಲೆ ಸಮೇತ ಬರ್ತೀನಿ, ಚರ್ಚೆ ಮಾಡೋಣ ಅಂತೇಳಿ. ಯಾವಾಗ ಪದವಿ ಪ್ರಮಾಣ ಪತ್ರ ನೀಡ್ತಾರೆ ಅಂತೇಳಿ ನಾನು ಅಕ್ರಮ ಅಂತ ಹೇಳಿದ್ನಲ್ಲ, ಆಗ
ಆಗ ಶಿವರಾಮ್ ಹೇಳ್ತಿರೋ ತಪ್ಪು ಅಂತ ಹೇಳಿದ್ರು. ಇವತ್ತು ಯಾಕೆ ನೀವು ಅದನ್ನ ಆದೇಶನ ವಿತ್ಡ್ರಾ ಮಾಡಿದಿರಿ? ನಾನು ಹೇಳೋದು ತಪ್ಪಾಗಿದ್ರೆ ವೈ ಶುಡ್ ವಿತ್ಡ್ರಾ ದ ಆರ್ಡರ್ ಸರ್ಕ್ಯುಲರ್? ನಾನು ಅಪಪ್ರಚಾರ ಮಾಡ್ತಿದ್ದೀರಿ, ನೀವು ಹೇಳ್ಬೋದು ಅದನ್ನ ವಿತ್ಡ್ರಾ ಮಾಡೋ ಅವಶ್ಯಕತೆ ಇರಲಿಲ್ಲ ನಿಮಗೆ. ನೀವು ಮಾಡ್ಬೋದಾಗಿತ್ತು, ಸರಿಯಾಗಿದೆ. ನೀವು ಅವತ್ತು ಹೇಳಿದ್ರಿ UGC ನನಗೆ ಅನುಮತಿ ಕೊಟ್ಟಿದೆ, ಗವರ್ನರ್ಗೆ ಅನುಮತಿ ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ ಅಂತ. ಆಗ ಇವತ್ತು ವಿತ್ಡ್ರಾ ಮಾಡಿದ್ರಿ ಯಾಕೆ? ಕರೆಕ್ಟಾಗಿ ನೀವು ಮಾಡ್ಬೋದಾಗಿತ್ತಲ್ಲ. ನಾನು ಸುಳ್ಳು ಹೇಳಿದರೆ ನನ್ನ ಮೇಲೆ ಡೆಫಾಮೇಷನ್ಗೆ ಕೇಸ್ ಹಾಕ್ಬೋದಾಗಿತ್ತು ನೀವು. ಈಗಲೂ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ಬನ್ನಿ ನೀವು ಎಲ್ಲಿ ಕರಿತೀರ ಅಲ್ಲಿ ಬನ್ನಿ. ಯೂನಿವರ್ಸಿಟಿ ಕರೆದ್ರೆ ಯೂನಿವರ್ಸಿಟಿ ನಿಮ್ಮ ಆಫೀಸ್ಗೆ ಬರೋಕ್ಕೆ ನಾನು ರೆಡಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಕ್ಷೇತ್ರದಿಂದ ಬಿಎಸ್ಪಿಯಿಂದ ಆಯ್ಕೆಯಾಗಿ ಇದೀಗ ಬಿಜೆಪಿ ಸೇರ್ಪಡೆಯಾಗಿರುವ ಶಾಸಕ ಎನ್ ಮಹೇಶ್ ನಿಲುವನ್ನು ಖಂಡಿಸಿ ಇದೇ ತಿಂಗಳ 24ರಂದು ಕೊಳ್ಳೇಗಾಲ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಪ್ರತಿಭಟನೆಯನ್ನ ನಡೆಸಲಾಗುವುದು ಅಂತ ಸಂಚಾಲಕ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಕೊಳ್ಳೇಗಾಲದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಈ ಬಗ್ಗೆ ಪ್ರತಿಭಟನೆ ಬಗ್ಗೆ ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲ ಮೋಹನ್ ಕುಮಾರ್, ಚಾಮರಾಜನಗರ ನಗರಸಭಾ ಸದಸ್ಯ RP ನಂಜುಂಡಸ್ವಾಮಿ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರುಗಳು ಹಾಜರಿದ್ದರು. ಸರಿ, ನಾವು ಬಿಜೆಪಿಯಲ್ಲಿ ಸೇಫ್ ಅಂತ ಹೇಳ್ತಾ ಇದ್ದಾರೆ. ನಾನು ಒಬ್ಬ ವಕೀಲನಾಗಿ ನನ್ನ ಹತ್ರ ಕೆಲವರು ಬರ್ತಾರೆ, ತಪ್ಪು ಮಾಡಿಯೋ ಅನ್ಯಾಯ ನಿರ್ಮಾಣ ಮಾಡಬಲ್ಲಂತಹ ಒಬ್ಬ ಚಂದ್ರಗುಪ್ತನನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಶುಂಗ ಸಾಮ್ರಾಜ್ಯದ ಒಬ್ಬ ಸೈನಿಕನಾಗ ಹೊರಟಿದ್ದ. ತಹಶೀಲ್ದಾರ್ ಪತ್ರಕ್ಕೂ ಕವಡೆ ಕಾಸಿನ ಬೆಲೆಯನ್ನ ನೀಡದ ಪುರಸಭೆ ಮುಖ್ಯಾಧಿಕಾರಿಯೋರ್ವ ಲೇಔಟ್ ನಿರ್ಮಾಣ ನೆಪದಲ್ಲಿ ಸರ್ಕಾರಿ ಹಳ್ಳವನ್ನೇ ಒತ್ತುವರಿ ಮಾಡಿ ಪೈಪ್ಲೈನ್ ಅಳವಡಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಿದೆ. ಗುಂಡ್ಲುಪೇಟೆ ಸುಲ್ತಾನ್ ಬತ್ತೇರಿ ರಸ್ತೆ ಬದಿಯಲ್ಲಿರುವ ಸರ್ವೆ ನಂಬರ್ 149 ಖಾಸಗಿ ಭೂಮಿಯು ದೇವರಹಳ್ಳಿ ನಾಗೇಂದ್ರ ಎನ್ನುವಂತಹ ವ್ಯಕ್ತಿಗೆ ಸೇರಿದ್ದಾಗಿದೆ. 16 ಲಕ್ಷ ರೂಪಾಯಿ ಬೆಲೆ ಬಾಳುವ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಹಣ ಮಾಡುವ ಉದ್ದೇಶವನ್ನ ಹೊಂದಲಾಗಿದೆ. ಈ ವಿಷಯ ಗಮನಕ್ಕೆ ಬಂದ ನಂತರ ತಹಶೀಲ್ದಾರ್ ರವಿಶಂಕರ್ ಅವರು ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಪೈಪ್ಲೈನ್ ತೆರವುಗೊಳಿಸಿ ಸರ್ಕಾರಿ ಕಾಲುವೆಯನ್ನ ನೈಸರ್ಗಿಕವಾಗಿ ಉಳಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪತ್ರ ಬರೆದು 4 ತಿಂಗಳು ಕಳೆದರೂ ಸಹ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಯಾರ ಪ್ರಭಾವಕ್ಕೆ ಒಳಗಾಗಿ ಅಧಿಕಾರಿಗಳು ಒತ್ತುವರಿ ತೆರವು ಮಾಡ್ತಿಲ್ಲ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕಾಡುತ್ತಿದೆ. ಮೈತ್ರಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದ ಎನ್ ಮಹೇಶ್ ಇದೀಗ ಕೋಮುವಾದಿ ಪಕ್ಷಕ್ಕೆ ಮಾರ್ಕೊಂಡಿದ್ದಾರೆ ಅಂತ ಚಾಮರಾಜನಗರ ತಾಲೂಕಿನ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಸೈಯದ್ ಅಕ್ರಂ ಆರೋಪಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ಸಂಘಟನೆ ಮತ್ತು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಕುಮಾರಸ್ವಾಮಿರವರ ಬೆಂಬಲದಿಂದಲೇ ಎನ್ ಮಹೇಶ್ ಅವರು ಕೊಳ್ಳೇಗಾಲ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರಿಗೆ ದ್ರೋಹ ಬಗೆದು ಬಿಜೆಪಿ ಪಕ್ಷವನ್ನು ಅಪ್ಪಿಕೊಳ್ಳುವಂತಹ ಮೂಲಕ ಮಾರಾಟವಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಜನತಾದಳ ಮತ್ತೆ ಎಲ್ಲ ನಾಯಕರು ನಾವು ಚಾಮರಾಜನಗರದಿಂದನೂ ಹೋಗಿ ನಾವು ಕೆಲಸ ಮಾಡಿದ್ದೀವಿ. ಅವ್ರಿಗೋಸ್ಕರ ಅವರೆಲ್ಲನೂ ಧಿಕ್ಕರಿಸಿ ಯಾರು ಬಿಜೆಪಿಯ ವಿರುದ್ಧವಾಗಿ ಚಲಾವಣೆ ಆಗಿದ್ದಂಥ ಮತಗಳನ್ನು ತಗೊಂಡೋಗೀಗ ಬಿಜೆಪಿಗೆ ಕೊಟ್ಟಿದ್ದಾರೆ. ಯಾರೋ ಜಾತ್ಯತೀತ ಮನೋಭಾವ ಇಟ್ಕೊಂಡು ಅವ್ರಿಗೆ ವೋಟ್ ಮಾಡಿದ್ರು ಎಲ್ಲನೂ ತಗೊಂಡೋಗಿ ಈಗ ಕೋಮುವಾದಿಗೆ ಅವ್ರಿಗೂ ಮಾರಿದ್ದಾರೆ. ಅವರು ಇವತ್ತು ಚಾಮರಾಜನಗರನ ಎಲ್ಲರೂ ನಿರ್ಲಕ್ಷಿಸ್ತಾ ಇದ್ದಾರೆ. ಈಗ ಬಿಜೆಪಿಗೆ ಎಲ್ಲ 4 ಕ್ಷೇತ್ರಗಳಲ್ಲಿ 2ನೇ ಸ್ಥಾನ ಕೊಡ್ತಾರೆ. ಜನ ಕೊಡ್ತಾರ ಇಲ್ವೋ? ಚಾಮರಾಜನಗರ ಅವರು ಫಸ್ಟ್ ಅವ್ನು ಗೆದ್ದ ಅಂದ್ರೆ 2000ದಿಂದ ಚಾಮರಾಜನಗರ ಸೋತಿದೆ. ಕೊಳಗಾಲ 2ನೇ ಸ್ಥಾನ, ಅನ್ನೂರು 2ನೇ ಸ್ಥಾನ, ಎಲ್ಲ ಕಡೆ 2ನೇ ಸ್ಥಾನ. ಆದ್ರೆ ಸರ್ಕಾರ ಬಂದ್ರೆ ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೊಡಲ್ಲ. ಬೇಕಾಗಿರೋದು ಚಾಮರಾಜನಗರ. ನೀವು ಜನತಾದಳ ಕುಮಾರಣ್ಣನಿಗೆ ಅಷ್ಟು ಸಪೋರ್ಟ್ ಕೊಡದೇ ಇದ್ರು, ಚಾಮರಾಜನಗರದ ಬಗ್ಗೆ ಕಾಳಜಿ ಇಟ್ಕೊಂಡಿರೋದಾರ ಕುಮಾರಸ್ವಾಮಿ ಕೊಟ್ರಲ್ಲ BSP, ಅದನ್ನು ಅವರು ಮಾರ್ಕೊಂಡ್ರು. ಇನ್ನು ಇದೇ ವೇಳೆ ವಿವಿಧ ಪಕ್ಷಗಳನ್ನು ತೊರೆದ ಗ್ರಾಮಾಂತರ ಪ್ರದೇಶದ ಮುಖಂಡರುಗಳು ಜಾತ್ಯತೀತ ಜನತಾದಳ ಸೇರ್ಪಡೆಗೊಂಡರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹೇಶ್ ಗೌಡ, ರಾಮಚಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.
ಇದು